ಅಂಕಲ್ ಕೆಡಿ ಮೂವಿ ಹೆಂಗಿತ್ತು ಹೇಳಿ ನೀವು. ಸರ್ ಆಕ್ಟಿಂಗ್ ಅಂತೂ ಸಖತ್ ಇನ್ನೋಸೆಂಟ್ ಆಗಿ ಮೂವಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬನ್ನಿ. ಬೆಳಗ್ಗೆ ಇರೋದ್ ಕಣಲ್ಲಿ ನಮ್ಮ ಕನ್ನಡದ ಮೇರು ನಟರು ಆಲ್ರೆಡಿ ತಗೊಂಡಿದ್ವಿ ಕಾಂಬೋನ. ಥಿಯೇಟರ್ ಒಳಗೆ ತಿನ್ನೋಣ ಅಂದ್ರೆ ನನ್ ಮಕ್ಳು ಇಲ್ಲೇ ತಿನ್ಕೊಬಿಡ್ತಾರ. ಸ್ನಾಕ್ಸ್ ಬಂದೈತೆ ಬಂದ್ಬಿಟ್ಟು ನೋಡಿ. ನನ್ನ ಮಾತು ನಿಮ್ಗೆ ಸುಳ್ಳು ಅನ್ಸಲ್ಲ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೋಗ್ತಿದೀವಿ ಕೆಡಿ ಮೂವಿನ ನೋಡಕ್ಕೆ, ಬೆಂಗಳೂರು ಆರ್ಕೆಡ್ಗೆ. ಇವಾಗ ಸದ್ಯಕ್ಕೆ ಡೀಸೆಲ್ ಹಾಕ್ಸಕ್ಕೆ HP ಪೆಟ್ರೋಲ್ ಬಂಕ್ ಹತ್ರ ಬಂದಿದೀವಿ. ಕೊಬ್ರ ಎಲ್ಲ ಉಸ್ಕೊಂಡೆ ಏನೋ ತೋರ್ಸು. ಏನೋ ತೋರ್ಸ್ಬಿಡು. ಏನ್ ತೋರ್ಸು ಬಿಡಲ್ಲ ನಾನು ತೋರ್ಸ್ತೀನಿ. ಯಾಕ್ರೋ ಫ್ರೆಂಚ್ ಫ್ರೈಸ್ ತಿನ್ಕೋ ಕೂತಿದ್ದ. ನಾ ವಿಡಿಯೋ ಆನ್ ಮಾಡೋದಕ್ಕೆ ಔಸ್ಬಿಟ್ಟು ಸೈಡ್ ಮಾಡ್ಬಿಟ್ಟವನು. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತಾ ತಿಂದ? ಕೋಬ್ರ ಏನು ಬೆಳ್ಳಕ್ ಕಾಣಿಸ್ತಿದ್ಯಾ? ಏನ್ ಹಚ್ಕೊಂಡೆ? ಅವ್ನು ಬೆಳಗ್ಗೆ ಇರೋದ್ ಕಣಲ್ಲ ನಿನ್ ತರ ಏನ್ ಕಪ್ಕೋ. ಇನ್ನೂ ಒಂದ್ ಇಟ್ಟವನು ತೋರ್ಸು. ಫುಲ್ ಆಯ್ತಾ ಅದು? ಎಲ್ಲ ಡೀಸೆಲ್ ಆಗ್ತಿಲ್ಲ ಅವರು. ಗೈಸ್ ನಾವ್ ಇವಾಗ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದೀವಿ ಬೆಂಗಳೂರು ಸೈಡು. ನಮ್ ಗೋಬರನ್ ಕತೆ ಇಷ್ಟೇ ನೋಡಿ. ಆರಾಮಾಗಿ ಆಲ್ರೆಡಿ ಮಲ್ಕೊಬಿಟ್ಟವ್ರೆ. ಎದ್ಬಿಟ್ಟ ಕೊಡು ಕಿಲಡಿ. ವಿಡಿಯೋ ಆನ್ ಮಾಡಿದಕ್ಕೆ ಎದ್ಬಿಟ್ಟ. ನಾವು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದೀವಿ ಗೈಸ್. ಇದು ಬಂಡೆ ತರ ಕೊರ್ದವ್ರಲ್ಲ, ಇದು ನಮ್ಮೂರ ಹತ್ರ ಇರೋದು ಗೈಸ್, ಜೈಪುರದ ಹತ್ರ. ನೀವೇನಾದ್ರೂ ಈ ಕಡೆ ಹೋದ್ರೆ ದಡಂಕನ್ಪುರ ಸೈಡ್, ಇದು ಜಾನ್ಮಂಗ್ಲಾ ಸೈಡ್, ಅಲ್ಲೊಂದು ಸರ್ಕಲ್ ಸಿಗುತ್ತೆ. ಈ ಕಡೆ ಇದು ನೋಡಿರ್ತಾರೆ ಎಷ್ಟೋ ಜನ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬೇಕಾರೆ ಬಂಡೆ ಕೊರ್ದ್ಬಿಟ್ಟು ಮಾಡಿರೋದು. ನೀರ್ ತರ ರೀತಿಲಿ ಜಾಸ್ತಿ ರಾಮನಗರದ ಹತ್ರನೇ ಗೈಸ್. ಇಲ್ಲೆಲ್ಲ ರಾಮನಗರದ ಉದ್ದಕ್ಕೂ ರೋಡು ಈ ತರ ಬಂಡೆಗಳು ಕೊರ್ದ್ಬಿಟ್ಟೆ ಮಾಡಿರೋದು. ಇಲ್ಲಿ ಎಷ್ಟು ದೊಡ್ಡ ಆಯ್ತು ಗೊತ್ತಾ ಬೆಟ್ಟ ಕೊಬ್ರ. ಅದನ್ನ ಕಟ್ ಮಾಡ್ಬೇಕಾದ್ರೆ ಅದೇ ಮತ್ತೆ ಅರ್ಧ ರೋಡ್ ರೆಡಿ ಆಗಿತ್ತು. ಅವಾಗ ಗಾಡಿಲಿ ಹೋಗುವೆ ನಾನು. ಹಸಿ ಉದ್ದಾಯ್ತಾ ಇದು. ಆದ್ರೂ ಅವೆಲ್ಲ ಮಣ್ಣು ಕುಸ್ಕೊಬಿಡ್ತಾವ ಕಣ. ಜಾಸ್ತಿ ಮಳೆ ಗಿಡ ಬಿದ್ರೆ ಹುಷಾರಾಗಿ ಓಡಾಡ್ಬೇಕು ಇಲ್ಲಿ ಸೈಡಲ್ಲಿ ಮಳೆ ಬಂದಾಗ. ಟ್ರೈನಲ್ಲಿ ಎತ್ತುತ್ತವ್ರೆ ಲಾರಿ. ಸೂರ್ಯ ಮುಳುಗು ಹೋಗ್ತಾ ಇದ್ದಾನೆ ಗೈಸ್. ಸಂಜೆ ಆಗೋಯ್ತು. ನಾವು ಇವಾಗ ಗೋಪಾಲನ್ ಮಾಲ್ಗೆ ಬಂದ್ವಿ. ಇವಾಗ ಗೋಪಾಲನ್ ಸಿನಿಮಾಸ್ ಅಲ್ಲಿ ನಮ್ ಟಿಕೆಟ್ ತಗೊಂಡಿರೋದು. ಒಳಗಡೆ ಹೋಗೋಣ. ಫಿಲಮ್ ನೋಡಕ್ ರೆಡಿನಾ ಕೊಬ್ರ? ರೆಡಿ. ರೆಡಿ ಹೋಗೋಣ. ಅಲ್ಲಿಂದ ಇಲ್ಲಿಗೆ ಬರಷ್ಟಲ್ಲಿ ಕೊಬ್ರ ಒಂದ್ ರೌಂಡ್ ನಿದ್ದೆ ಮಾಡ್ಕೊಂಡ. ಇಲ್ಲ ಕಣ, ನಿದ್ದೆ ಮಾಡ್ತಿದೆ ನನ್ನ ಮಗ ಎಬ್ರಿಸ್ಬಿಟ್ಟ. ಗೋಪಾಲನ್ ಸಿನಿಮಾಸ್ ಅಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ಇಲ್ಲಿ ನಮ್ಮ ಕನ್ನಡದ ಮೇರು ನಟರು ಎಲ್ರದ್ದು ಫೋಟೋ ಹಾಕಿ ಒಂದು ಫ್ರೇಮ್ ತರ ಮಾಡಿದ್ದಾರೆ. ಈ ಕಡೆ ಸೈಡ್ ಹೀರೋಯಿನ್ಗಳ್ದು ಇದೆ, ಈ ಕಡೆ ಸೈಡ್ ನಮ್ಮ ಕನ್ನಡದ ಆಕ್ಟರ್ಸ್ ಗಳದಿದೆ. ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಎಲ್ರನ್ನು ಒಂದೇ ಫ್ರೇಮ್ ಅಲ್ಲಿ ನೋಡ್ಬೋದು ಗೈಸ್. ಇಲ್ಲಿ ಗೌತಮ್ ಏನೋ ಆರ್ಡರ್ ಮಾಡ್ತಾವನೆ. ನಮ್ಗೆ ಗೊತ್ತಿಲ್ಲ. ನಂಗೆ ಏನ್ ತಗೋತಾವನೆ ಗೊತ್ತಿಲ್ಲ, ನೋಡೋಣ ಇರೋ. ನಮ್ಗೆ ಹೇಳಿಲ್ಲ. ಗೌತಮ್ ಏನ್ ತಗೊಂಡು? ತಗೊಂಡಿದ್ದೀನಿ. ಏನಿದು? ಚಿಕನ್ ಪಾಪ್ಕಾರ್ನ್, ನಗೆಟ್ಸ್, ಫ್ರೈಸ್. ಸೀಟ್ ನಂಬರ್ ಹೇಳ್ಬಿಡು ಅವ್ರಿಗೆ, 15 ನಿಮಿಷ ಆಗುತ್ತಂತೆ. ಇದೆಲ್ಲ ಒಂದು ಇದಾ? ಇದು 280 rupees ಅಂತೆ. ಮತ್ತೆ ವಡಾಪಾವ್ ತಗೊಂಡಿದ್ದೀನಿ. ನೀನ್ ಬೇರೆ ಸಾಕ್ ಬಾರಲ್ಲ ಅಲ್ಲಿ ಹೊರಗಡೆ ಹೋಗಿ ತಿನ್ನೋಣ. ನಮ್ಗೇನೆ ಎಲ್ರಿಗೂ ಸೇರಿ ಮಾಡಿರೋದು. ಅವ್ನ ಹಬ್ಬನ್ಗೆ ಏನ್ ಮಾಡ್ಕೊಂಡಿಲ್ಲ. ನೀವೇ ತಿನ್ನೋ ಎಣ್ಣೆ ಬೇಡ. ಗೈಸ್ ಇಲ್ಲಿ ಥಿಯೇಟರ್ ಒಳಗೆ ತಿನ್ನೋಣ ಅಂದ್ರೆ ನನ್ ಮಕ್ಳು ಇಲ್ಲೇ ತಿನ್ಕೊಬಿಡ್ತಾರ ವಡಾಪಾವ್. ನಾನು ತಿನ್ಬಿಡ್ತೀನಿ, ಹೊಟ್ಟೆ ಸಿಗಲ್ಲ. ಮೊನ್ನೆ ಕೋಬ್ರು ನೋಡ್ತಿರ್ತೀರಾ? ಅಯ್ಯೋ ನೋಡಿ ಅವ್ನು ನೋಡಿ ಅದಕ್ಕೆ ಈಗಲೂ ತಿಂತಾನೆ ಇದ್ದಾನೆ. ಕಂಡಿಡಿದ್ರಂತ ಸಾಕ್ತಾ ಇದೀವಿ ಪೊಲೀಸ್ನ. ಯಾಕೋ ಮಾರ್ಟಿನ್ ಫಿಲಂ ತರ ಇವ್ರ ತರ ದಪ್ಪಕಾಯ್ತವ್ರೆ ಅಂತ. ಸ್ಲಿಮ್ ಆಗಿದ್ರೆ ಯಾರು ನೋಡಲ್ಲ ಬ್ರೋ. ಸರಿಯಾಗಿರ್ಬೇಕು. ನಾವು 530 rupees ಪೇ ಮಾಡ್ಬಿಟ್ಟು ತಿರ್ಗಾ ಒಂದು ಆಲ್ರೆಡಿ ತಗೊಂಡಿದ್ವಿ ಕಾಂಬೋನ. ಚಿಕನ್ ಪಾಪ್ಕಾರ್ನ್, ಚಿಕನ್ ನಗೆಟ್ಸ್, ಚಿಕನ್ ಫ್ರೈಸ್. ಅದನ್ನ ಇನ್ನೊಂದು ಹೇಳಿದ್ವಿ. ಒಂದೊಂದು ಕೋಬ್ರಾನೇ ತಿನ್ಕೊಬಿಡ್ತಾನೆ. ನಾವಿಬ್ರು ಅಟ್ಲೀಸ್ಟ್ ಗೌತಮ್ ಮತ್ತೆ ನಾನು ಒಂದ್ ತಿಂತೀವಿ. ಒಂದೊಂದು ನೀನೇ ತಿನ್ಕೊಬಿಡ್ತೀಯ ತಾನೇ ಕಾಂಬೋನ? ಎಲ್ಲೋ ಇನ್ನೇನು ಆಗ್ಲೇ ಒಂದ್ ಆರ್ಡರ್ ಮಾಡ್ದಕ್ಕೆ ನನಗಿದು ಒಂದೇ. ಅದಕ್ಕೆ ಇನ್ನೊಂದು ಆರ್ಡರ್ ನಿಜ ಹೇಳ್ತಾ ಗೌತಮ್ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾನೆ ಇತ್ತೀಚೆಗೆ ನೋಡಿ. PVR ಅಲ್ಲಿ ಪಾಪ್ಕಾರ್ನ್ ತಗೊಳ್ಳುವಷ್ಟು ಶ್ರೀಮಂತ ಆಗಿದ್ದಾನೆ. ಮತ್ತೆ ಅನ್ಲಿಮಿಟೆಡ್ ಎಷ್ಟಾದ್ರು ತಿನ್ಬೋದು, ಹಾಕ್ಸ್ಕೊಂಡ್ ಆ ತರದಲ್ವಾ ಇದು? ಆ ತರದಲ್ವಾ ಅಂತ ಗೈಸ್ ಪಾಪ್ಕಾರ್ನ್ ತಗೊಬಿಟ್ವಿ ಕೊನೆಗೆ.
ಗೈಸ್ ನಾವು ಒಂದ್ ಬಕೆಟ್ ಪಾಪ್ಕಾರ್ನ್ ತಗೊಂಡು ಇವಾಗ ಫಿಲಮ್ ನೋಡಕ್ ಕೂತಿದ್ವಿ. मैं किसी में फर्क नहीं करता ना रागी में ना बैरा ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ना ಕೊಬ್ರಾ ಇಲ್ಲಿ ತುಮಕೋ ಇಲ್ಲಿಗೆ ಕೋಬ್ರಾ ಬಂದ. ಹೇಳ್ತೀನಿ ಹೇಳ್ತೀನಿ ಇರಪ್ಪ. 18ನೇ ವಯಸ್ಸಿನಿಂದಲೇ ಖೇಣಿ ತಿಂತಾ ಇದ್ರು. ಚಿಕನ್ ತಿಂಡಿ ಯಾವ್ದು ಮಾಡುವ? ಅವರಿಗೆ ಗೈಸ್ ನಮ್ಮ ಸ್ನಾಕ್ಸ್ ಬಂದೈತೆ. ಕೂಸು ಮತ್ತೆ 2 ಸ್ನಾಕ್ಸ್ ಎಷ್ಟೊಂದ್ ಬರುತ್ತೆ ಅನ್ಕೊಂಡ್ರೆ ಬರೀ ಇಷ್ಟೇ ಇಷ್ಟ ಐತೆ. 150 ರೂಪಾಯಿ ಇದು ಒಂದು ಸ್ನಾಕ್ಸ್. ಹೆಸರೇನೋ ಅಂದ್ರು ಟೋಟಲ್ ಆಗಿ ಎಷ್ಟು 460 ಪ್ಲಸ್ 530 2 ಬಿಲ್. ಗೈಸ್ ಇವಾಗ ಇಂಟರ್ವಲ್ ಬ್ರೇಕ್ ಬಿಡ್ತು. ಗೈಸ್ ಇಂಟರ್ವಲ್ ವರ್ಗು ಸಗದಾಗಿ ಐತೆ, ನನಗಂತೂ ಇಷ್ಟ ಆಯ್ತು. ಮತ್ತೆ ಕನ್ನಡದಲ್ಲಿ ಎಷ್ಟೋ ಜನ ಆಕ್ಟರ್ಗಳು ತುಂಬಾ ಮೂವೀಸೇ ಮಾಡ್ತಿರ್ಲಿಲ್ಲ, ಹಳೆ ಆಕ್ಟರ್ಗಳು. ಆ ತರ ಆಕ್ಟರ್ಸ್ ಎಲ್ಲಾರ್ನೂ ಹಾಕ್ಬಿಟ್ಟು ಒಂದೊಂದು ಪಾತ್ರ ಕೊಟ್ಬಿಟ್ಟು ಮಾಡಿದ್ದಾರೆ ಮೂವಿನ. ಮತ್ತೆ ಎಲ್ಲೂ ನಂಗೇನ್ ಬೋರ್ ಆಗ್ಲಿಲ್ಲ. ಫುಲ್ ಆಕ್ಷನ್ ಪ್ಯಾಕ್ಡ್ ಆಗಿತ್ತು, ಕಾಮಿಡಿ ಆಗಿತ್ತು. ತುಂಬಾ ಸರ್ ಆಕ್ಟಿಂಗ್ ಅಂತೂ ಸಖತ್ ಇನ್ನೋಸೆಂಟ್ ಆಗಿ, ಫನ್ನಿ ಆಗಿ, ಮತ್ತೆ ಲವ್ ಸ್ಟೋರಿನೂ ಅಷ್ಟೇ. KD2 ನೋಡ್ಬೇಕು ಗೈಸ್ ನಾವು ನೆಕ್ಸ್ಟ್. ಗೈಸ್ ಮೂವಿ ಮುಗೀತು, ಜನ ಎಲ್ಲ ನೋಡಿ ಮೂವಿ ನೋಡ್ಕೊಂಡು ಹೋಗ್ತಾ ಇದಾರೆ ಈಗ ವಾಪಸ್ಸು. ರಿವ್ಯೂನ ಕೆಳಗಡೆ ಹೋಗಿ ಹೇಳ್ತೀವಿ. ಯುನೋ ಮಚ್ ಸಕ್ಕತ್ತಾಗಿದೆ ಗೈಸ್ ಮೂವಿ, ಹೇಳ್ತೀನಿ ರೀ ಗೈಸ್. ನಾವು ಮೂವಿಯಿಂದ ಹೊರಗಡೆ ಬಂದ್ಬಿಟ್ಟು ನಿಮ್ಗೆ ರಿವ್ಯೂನ ಹೇಳ್ತಿದೀನಿ. ನನಗೆ ಏನಿಸ್ತು ಅಂದ್ರೆ ಗೈಸ್, ಮೂವಿ ನಾವು ಪ್ರಮೋಷನ್ ಮಾಡಿದೀನಿ ಅಂತ ಹೇಳ್ತಿಲ್ಲ, ನೀವೇ ಬಂದ್ಬಿಟ್ಟು ನೋಡಿ. ನನ್ನ ಮಾತು ನಿಮ್ಗೆ ಸುಳ್ಳು ಅನ್ಸಲ್ಲ, ಯಾಕಂತಂದ್ರೆ ನೀವೇನಾದ್ರು ಥಿಯೇಟರ್ಗೆ ಬಂದು ಮೂವಿನ ನೋಡಿದ್ರೆ ಪಕ್ಕಾ ಇಷ್ಟ ಆಗುತ್ತೆ. ನಿಮ್ಗೆಲ್ಲೂ ಕೂಡ ಬೋರ್ ಆಗಲ್ಲ. ಮಾಸ್ ಮೂವಿ ಇಷ್ಟಪಡೋರ್ಗೆ ಪಕ್ಕಾ ಮೂವಿ ಇದು. ಮತ್ತೆ ಎಮೋಷನ್ಸು, ಮತ್ತೆ ಅಣ್ಣ ತಮ್ಮನ್ನ ಬಾಂಡಿಂಗ್ ನ ತೋರಿಸಿದ್ದಾರೆ. ಮತ್ತೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಐತೆ. ಮತ್ತೆ ಧ್ರುವ ಸರ್ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡೋರೆ ಗೈಸ್. ಮತ್ತೆ ಪ್ರೇಮ್ ಅವ್ರ ಮಾಸ್ ಫಿಲಮ್ ತುಂಬಾ ದಿನ ಆಗಿತ್ತು ಈ ತರ ನೋಡಿ ನಾವು. ಪಕ್ಕಾ ಮಾಸ್ ಮೂವಿ. ನಿಮ್ಗೆ ಅನ್ಸ್ತ ಹೇಳ್ರ? ನನಗಿಷ್ಟ ಅನ್ಸ್ತು. ಆಲ್ಮೋಸ್ಟ್ ಸ್ಯಾಟಿಸ್ಫೈ ಅದ ಬರ್ಬೇಕಾದ್ರೆ ಆಲ್ಮೋಸ್ಟ್ ಏನ್ ಅಷ್ಟಲ್ಲಿ ಇರುತ್ತೆ ಅನ್ಕೊಂಡ್ ಬಂದೆ. ಬಟ್ ಬಂದ್ ನೋಡ್ ತಕ್ಷಣ ಜುಮ್ ಒಂದ್ 3-4 ಬೂಸ್ ಬಂಪ್ಸ್ ಮೂವ್ಮೆಂಟ್ ಕೂಡ ಐತೆ. ಕಾಮಿಡಿ ಆಗು ಇತ್ತು. ಸ್ಟಾರ್ಟಿಂಗ್ ಗೈಸ್, ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ನಾವು ಕಾಮಿಡಿ ಕೂಡ ಅಕ್ಸೆಪ್ಟ್ ಮಾಡ್ಬೋದು, ಲವ್ ಸ್ಟೋರಿನೂ ಐತೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಇಂಟರ್ವಲ್ ಆದ್ಮೇಲೆ ಫುಲ್ ಮಾಸು ಕ್ರೇಜಿ ಆಗೈತೆ ಗೈಸ್. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಮತ್ತೆ ಮೂವಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೋಗ್ಬೇಕು. ಬಟ್ ಈ ಮೂವಿಗೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬನ್ನಿ, ಪಕ್ಕ ನಿಮ್ಗೆ ಮೋಸ ಆಗಲ್ಲ. ಇಷ್ಟು ಕಾನ್ಫಿಡೆಂಟ್ ಆಗಿ ನಾನು ಮೂವಿ ನೋಡಿದಾಗ ಹೇಳ್ತಿದ್ದೆ ಚೆನ್ನಾಗೈತೆ ಹೋಗಿ ನೋಡಿ ಅಂತ. ಬಟ್ ಇದು ಸಖತ್ತಾಗೈತೆ ಗೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಸಖತ್ತಾಗಿರುತ್ತೆ ಅಂತ. ನಿನ್ಗೆ ಇಷ್ಟ ಆಗಿದ? ಮಚ್ಚಿಡ್ದಾಗ ಈ ತರ ಶಿವಣ್ಣನ್ ಮೂವಿಲಿ ನನಗೆ ಈ ತರ ಫೀಲ್ ಬರೋದು ಒಂಥರ. ಇದು ಶಿವಣ್ಣ ಒಂದ್ ಫಿಲಮ್ ಅಲ್ಲಿ ಡೈಲಾಗ್ ಇರ್ತಾರಲ್ಲ, ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಒಂದು ನಡ್ಕ ಬಂದ್ ಮಚ್ಚಿಡ್ಕೊಂಡು, ಅದೇ ತರ ಇದು ಫಿಲಮ್ ಅಲ್ಲಿ ಒಂದು ಡೈಲಾಗ್ ಐತಲ್ಲ, ಕಂಪ್ಲೇಂಟ್ ಬರ್ಕೊಳ್ಳಿ ಸರ್ ನಂದು. ಒಂದ್ ಗಲ್ಲಿಗೆ ಒಂದ್ ನಾಯಿ ಬರ್ಬೇಕು ಅಂದ್ರೆ ನಂಗೆ ಕೇಳ್ಕೊಂಡೇ ಬರ್ಬೇಕು. ಆ ಡೈಲಾಗ್ ತರನೇ ಇತ್ತು ಇದೂನು. ಕ್ರೇಜಿ ಆಗಿ ಮಾಡೋರೆ ಗೈಸ್. ಹೋಗಿ ಮಿಸ್ ಮಾಡ್ಕೋಬೇಡಿ ಈ ಮೂವಿನ. ಕನ್ನಡ ಫಿಲಮ್ ಇದನ್ನ ನೀವು ಥಿಯೇಟರ್ ಅಲ್ಲಿ ಹೋಗೇ ನೋಡ್ಲೇಬೇಕು. ನಾನ್ ಹೇಳ್ತಿದೀನಿ, ನನ್ ಮೇಲೆ, ನನ್ನ ವ್ಯೂವರ್ಸ್ ಯಾರ್ಯಾರು ನೋಡ್ತೀರೋ ನನ್ ಮೇಲೆ ಭರವಸೆ ಇಕ್ ನೋಡಿ, ಹೋಗ್ಬಿಟ್ಟು ನೋಡಿ, ನಿಮ್ ಪಕ್ಕ ಇಷ್ಟ ಆಗುತ್ತೆ. ಹಾಯ್ ನನ್ ಮಗ ನೋಡ್ತಿರ್ತಾರ ದಿನ. ಅಯ್ಯೋ ದಿನ ಬೆಳಿಗ್ಗೆ ಮಿಸ್ ಇಲ್ಲ ಸರ್. ಹಾಯ್ ಹಾಯ್ ಬ್ರೋ. ಹಾಯ್. ಏನ್ ಮೂವಿ ಬಂದಿದ್ರ ಅಂಕಲ್? ಹೆಂಗಿತ್ತು ಅಂಕಲ್ KD ಮೂವಿ? ಗೈಸ್ ಇವಾಗ ನಾನ್ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರದೇ ಇರ್ಬೋದು. ಅಂಕಲ್ KD ಮೂವಿ ಹೆಂಗಿತ್ತು ಹೇಳಿ ನೀವು? ಸೂಪರ್ ಆಗಿದೆ, ಸಗರಾಗಿದ್ದಲ್ವಾ? ನಿಮ್ಗೆ ಇಷ್ಟ ಆಯ್ತಾ? ನೋಡಿ ಅಂಕಲ್ಗೆ ಇಷ್ಟ ಆಗೈತೆ, ಯೂತ್ಸ್ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಫ್ಯಾಮಿಲಿ ಕೂಡ ಬೆಳಿಗ್ಗೆ ನೋಡಿದ್ದೆ ಮೂವಿ ನೋಡ್ಬಿಟ್ಟು ಅವ್ರು ಹೇಳಿದ ನಿಮ್ಗೆ ಬಂದ್ ನೋಡಿ ಅಂತ. ಗೈಸ್ ಕನ್ನಡ ಸಿನಿಮಾನ ಕೈ ಬಿಡ್ಬೇಡಿ, ಎಲ್ರು ಥಿಯೇಟರ್ಗೆ ಹೋಗ್ಬಿಟ್ಟು KD ಫಿಲಮ್ ನ ನೋಡಿ. ನಿಮ್ಗಂತೂ ಬೋರ್ ಆಗಲ್ಲ ಗೈಸ್. ನಾನ್ ಇಷ್ಟ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಚೆನ್ನಾಗೈತೆ, ಹೋಗಿ ನೋಡಿ. ಥ್ಯಾಂಕ್ಸ್ ಅಂಕಲ್, ನೋಡ್ತೀರಿ ವಿಡಿಯೋಸ್. ಥ್ಯಾಂಕ್ಸ್ ಗೈಸ್. ನಾವು ಮೂವಿಗೆ ಹೋಗ್ಬಿಟ್ಟು ಇವಾಗ ಜಸ್ಟ್ ಊಟಕ್ಕೆ ಬಂದಿದೀವಿ. ಮೇಘನಾಸ್ ಫುಡ್ದು ಇನ್ನೊಂದು ಲಾಗಲ್ಲಿ ಬರುತ್ತೆ. ಇವಾಗ ನಾನು ನೆನ್ನೆ ಮಳೆ ಬಂದಿತ್ತು, ಪವನ್ ಜೊತೆ ಒಂದು ರೈಡ್ ಹೋಗಿದೆ ಕಾರಲ್ಲಿ. ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಫುಲ್ ಅಡ್ವೆಂಚರಸ್ ಆಗೈತೆ. ಮೂವಿ ನೋಡಾದ್ಮೇಲೆ ಈಗ ಮಳೆಯಲ್ಲಿ ರೈಡ್ ಮಾಡೋ ಲಾಗ್ ನೋಡಿ ಗೈಸ್. ಓಕೆನಾ ಗೌತಮ್? ಗೈಸ್ ನಾನು ಅದೆಷ್ಟು ತಿಂಗಳಾಗಿತ್ತು ಮಳೆ ಬರೋದನ್ನ ನೋಡಿ. ಕೊನೆಗೂ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಕಾರ್ ಓಡಿಸೋ ಮಜಾನೇ ಬೇರೆ ಅನ್ಕೊಳ್ಳಿ. ಏನೋ ಒಂಥರ ಖುಷಿ ಮಳೆ ಬರ್ತಾ ಇರೋದು. ತಣ್ಣಗಾಗುತ್ತೆ ವೆದರ್ ಫೈನಲಿ ಬಿಸಿಯಿಂದ.
ಇವತ್ತು ವಿಡಿಯೋ ತುಂಬಾ ಸ್ಪೆಷಲ್, ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಮಳೆ ಬರ್ತಾ ಐತೆ. ಅದು ನಾನ್ ಬಂದಿರೋದಕ್ಕೆ. ಪವನ್ ಬಂದ್ಬಿಟ್ನಲ್ಲ, ಮಳೆ ನಿಂತೋದ್ರು ನಿಂತೋಗ್ಬೋದು, ಅದೇ ಭಯ. ಅದಕ್ಕೆ ನಾನ್ ಬರ್ತಾ ಇರೋದಕ್ಕೆ ಮಳೆ ಬರ್ತಾ ಇರೋದು. ಇಲ್ಲ ಅವ್ನ್ ತುಂಬಾ ದಿನ ಬಂದವನೆ. ದೇವತಾ ಮನುಷ್ಯರು ಕಾಲಿ ಇಟ್ರೆ ಮಳೆ ಬರೋದು ನಿನ್ಗೆ. ಇವಾಗ ತಾನೇ ನನ್ ಮಳೆ ಬರ್ತೈತೆ ಅನ್ಕ ಬಂದೆ, ನೀನ್ ಬಂದ್ ಹತ್ತಟ್ಗೆ ನಿಂತೆ ಹೋಯ್ತು. ಎಂತ ಸುಳ್ಳು ಹೇಳ್ತಾ ಇದೀನಿ ಅಂದ್ರೆ ಮಳೆನೇ ಬರ್ತಾ ಇಲ್ಲ ಅಂತ ಅಂದಿದ್ದು. ನನ್ ಫೋನ್ ಮಾಡಿದ ತಕ್ಷಣ ಮಳೆ ವಿಡಿಯೋನೇ ಮಾಡಿದೀನಿ ನಾನು. ಅರ್ಥ ಮಾಡ್ಕೊಳ್ಳೋ. ನಡೀರಿ ಗೈಸ್, ಇವಾಗ ಓಡೋಣ. ಗೈಸ್ ನಾವು ಮಳೆಲಿ ಅಡ್ವೆಂಚರ್ ಮಾಡೋಣ ಅನ್ಬಿಟ್ಟು ಬಂದ್ವಿ. ಇಲ್ಲಿ ನೋಡು ಹೆಂಗ್ ಹೋಯ್ತಾಯ್ತು ಮಳೆ, ಹೆವಿ ಗಾಳಿ ಬಿಡ್ತಾ. ಈಗ ತಾನೇ ಯಾರೋ ಹೇಳ್ದ ಏನು ಮಳೆ ನಿಂತೈತಿ ಅಂತ. ಹೇಳಪ್ಪ ಇವಾಗ ಹೇಳು. ಏನು ಕಾಣ್ತಾನೆ ಇಲ್ಲ. ಅಲ್ಲಿ ಮುಂದೆ ಕಾರ್ ಬರೋದೇ ಪವನ್ ಬಂದ್ರೆ ಮಳೆ ಬರ್ತೈತ್ ಕಣ. ಮುಂದೆ ಕಾರ್ ಬರ್ತಿರೋದೇ ಗೊತ್ತಾಯ್ತಿಲ್ಲ, ಅಷ್ಟ್ ಜೋರಾಗಿ ಹೋಯ್ತೈತೆ ಮಳೆ. ನಾವು ಸಿಂಪಲ್ ಆಗಿ ಮಳೆ ಹೋಯ್ತದೆ, ಸುಮ್ನೆ ಒಂದ್ ರೌಂಡ್ ಹಾಕೋಣ ಅಡ್ವೆಂಚರ್ ಮಾಡೋಣ ಅನ್ಕ ಬಂದ್ರೆ ಈ ಮಟ್ಟಕ್ಕೆ ಹುಯ್ತಾ ಬಿದ್ದೈತೆ ಮಳೆ ಅಂತ. ಸಿಕ್ಕಾಪಟ್ಟೆ ಹುಯ್ತೈತೆ. ಲೈಟು ಸ್ವಲ್ಪ ಕಾಣಿಸ್ತೈತೆ, ಬಟ್ ಇದ್ರಲ್ಲಿ ಮಾಮೂಲಿ ನಾವು ನೋಡುವಾಗ ಏನು ಕಾಣಿಸ್ತಾ ಇಲ್ಲ. ಇದು ಲೈಟ್ ಮುಂದೆ ಫಾಗಿ ಕಟ್ಕೊಬಿಟ್ಟೈತಾ. ಇದಾಕು ಎಸಿ ಹಾಕು. ಪವನ್ ಬಂದಿದ್ದಕ್ಕೆ ಮಳೆ ಬರ್ತಾ ಇದೆ. ಬಿಕಾಸ್ ಏನ್ ಲೇ ಅಲ್ಲಿ ಮುಂದೆ ರೋಡೇ ಕಾಣ್ತಿಲ್ಲ, ಸುಮ್ಮಿರಲ್ಲ. ಫ್ಲಾಶ್ ಬೇರೆ ಆನ್ ಮಾಡ್ಕೊಂತ ಇನ್ನೊಂದು ಅಲ್ಲಿ ನೋಡು ಮಚ್ಚ, ಹೊಗೆ ಬರ್ತಾ ಇರೋದ್ ನೋಡು. ತಾರ್ ಕಾದಿರೋದಕ್ಕೆ ಮಳೆ ಎಷ್ಟು ಬರ್ತಾ ಇದೆ ಹೊಗೆ. ಲವ್ ಹೆಂಗ್ ಹೊಗೆ ಅಲ್ಲ, ಅದು ಮಳೆನೆ ಅಷ್ಟ್ ಜೋರಾಗಿ ಹೋಯ್ತಾ ಇರೋದು. ಅಯ್ಯೋ ಹೇಳು, ಅವಾಗ್ಲೇ ಏನ್ ಹೇಳ್ತಾರ ಅದು ನನ್ಗೆ ಹೇಳು ಪ್ಲೀಸ್, ನನಗೋಸ್ಕರ. ಚಿರಪ್ಪ ಮನೆ ಹೋಗೋಣ, ಮರಾಗಿರ ಹೊಂಟೋದವು. ಗೈಸ್ ಅವತ್ತಿಂದ ಮಳೆ ಇಲ್ಲ ಅನ್ಕೊಂಡು ಬೇಜಾರ್ ಮಾಡ್ಕೋತಿದ್ದೋ. ಇವತ್ತು ಈ ಮಟ್ಟಕ್ಕೆ ಹುಯ್ತಾಯ್ತು ಮಳೆ, ಏನೋ ಕಾಣ್ದಿರೋ ತರ. ಯಾವ ಲೆವೆಲ್ ಬರ್ತೈತಿ ಅಂದ್ರೆ ಮುಂದೆ ಬರ್ತಾ ಇರೋ ಗಾಡಿ ಹೆಡ್ಲೈಟ್ ಬಿಟ್ಬಿಟ್ಟು ಅದು ಈಗ ಸಿಟಿಗ್ ಇವಾಗ ಒಂಚೂರು ಊರ್ಗ್ ಹತ್ರಕ್ ಬಂದದಕ್ಕೆ ಒಂಚೂರು ಕಾಣ್ತಾವೆ ಲೈಟ್ ಇರೋದಕ್ಕೆ. ಅಲ್ಲಿ ಅಲ್ಲಿಂದ ಒಳ್ಳೆ ಕಾಡ್ ರೋಡಲ್ಲಿ ಬಂದಂಗಾಯ್ತು, ಏನು ಕಾಣ್ತಾನೆ ಇರ್ಲಿಲ್ಲ. ನೋಡಿ ನೀವೇನೆ ಗೊತ್ತಾಗುತ್ತೆ. ಹೆವಿ ಮಳೆ ಹೋಯ್ತೈತೆ ಗೈಸ್. ಇವಾಗ ತಾನೇ ನೆನ್ನೆ ತಾನೇ ರೀಲಲ್ಲಿ ನೋಡ್ದೆ ಕಣೋ. ಅಲ್ಲ ಇವಾಗ ಮಧ್ಯಾಹ್ನ ರೀಲಲ್ಲಿ ನೋಡ್ದೆ, ಹುಬ್ಳಿಲಿ 6 ಅವರ್ ಧಾರಾಕಾರ ಮಳೆ ನಿಂತಾನೆ ಇಲ್ಲ ಅಂತ. ನಾನು ಇಲ್ಲೂ ಊದ್ರ ಆಯ್ತದೆ ಅನ್ಕೊಂಡೆ, ನಾವ್ ಯಾವ್ದೋ ಹಿಂಗೆ ಹೋಯ್ತಾಯ್ತು. ನಾವ್ ಹೋಗ್ತಾ ಇರೋ ಗಾಳಿ ಬೇರೆ ಬೀಸ್ತಾ ಇತ್ತು, ಸೈಡ್ಗೆ ಹಾಕೊಂಡ್ಬಿಡ್ತೀವಿ ಗೈಸ್. ಶಾನ್ಮಗ್ನಳ್ಳಿ ನಾವು ಇನ್ನೊಂದ್ ತೋರ್ಸು ರಾಮನಗರಕ್ಕೆ ಹೋಗೋಣ, ಏನಾದ್ರು ತಿನ್ಕೊ ಬರೋಣ ಲಾಗ್ ಮಾಡ್ಕೊಂಡು ಅಂತ ಬಂದಿದ್ದು. ಮಳೆ ಬತ್ತೈತೆ, ಮಳೆಲಿ ಗಾಡಿ ಓಡಿಸ್ಕೊಂಡು ಚಿಲ್ ಮಾಡೋಣ ಅನ್ಕೊ ಬಂದ್ರೆ ಇಷ್ಟೊಂದ್ ಮಳೆ ಹೋಯ್ತೈತೆ. ನಾವು ಮಾನ್ಸೂನ್ ಎಂಜಾಯ್ ಮಾಡೋಣ ಅನ್ಕೊ ಬಂದ್ರು ಆದ್ರೆ ಟ್ರಿಪ್ಪೇ ಸುಮ್ಮನೆ ಎಂಡ್ ಆಗೋಯ್ತು. ಮರ ಗಿಡಗಳು ಡೇಂಜರ್ ಗೈಸ್, ಯಾಕ್ ಬೇಕು ಸುಮ್ನೆ. ಅದಕ್ಕೆ ಇಲ್ಲೇ ಶಾನ್ಮಗ್ನಳ್ಳಿಲಿ ಪಾನಿಪುರಿ ಮಸಾಲ ಪುರಿ ಚಾಟ್ಸ್ ತಿನ್ನೋಣ ಪವನ್. ಹಾ ತಿನ್ನೋಣ, ತಿನ್ಬಿಟ್ಟು ಹೋಗೋಣ ಬರೋದ್ ಬಂದಿದ್ದೀವಿ. ಅಲ್ಲ ಈಗ ಇಳಿದ್ಬಿಟ್ಟು ಹೋಗೋಷ್ಟು ನೆಂದೈತಿ. ಛತ್ರಿ ತರಬೇಕಿತ್ತು ಕಣ ಒಂದು ಲವ್. ಇರೋ ಕಮ್ಮಿ ಆದ್ಮೇಲೆ ಬೇಕಾದ್ರೆ ಹೋಗೋಣ. ಗೈಸ್ ನಾವು ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಬಂದ್ವಿ. ಏನ್ ಜೋರಾಗಿ ಹೋಯ್ತಾಯ್ತು ಗೊತ್ತಾ ಮಳೆ, ಸರಿಯಾಗಿ ಹೋಯ್ತೈತೆ ಗೈಸ್ ಜೋರಾಗೆ. ಕಾರ್ ಒಳಗೆ ಕೂತಿದಾಗ ಗೊತ್ತಾಯ್ತಿರ್ಲಿಲ್ಲ ಸಿಡ್ಲು ಗುಡುಗು. ನಾವು ಲೈಟ್ ಆಗಿ ಮಳೆ ಬರುತ್ತೆ, ಒಳ್ಳೆ ಸಾಂಗ್ ಹಾಕೊಂಡು ರಾಮನಗರಕ್ಕೆ ಹೋಗಿ ಏನಾದ್ರು ತಿನ್ಕೊ ಬರೋಣ ಚೆನ್ನಾಗಿ ಅನ್ಕೊಂಡ್ ಬಂದಿದ್ದು. ಜಾಸ್ತಿ ಗಾಳಿ ಮಳೆ ಜಾಸ್ತಿ ಆಗೋಯ್ತು, ಅದಕ್ಕೆ ಶಾನ್ಮಗ್ನಳ್ಳಿಲೇ ಮೇನ್ ಮಳೆ ಎಂಜಾಯ್ ಮಾಡೋಣ ಅಂತ ಬಂದ್ವಿ. ಮಳೆ ಎಂಜಾಯ್ ಮಾಡ್ತಾ ಇಲ್ಲ, ಹೋಗಕ್ಕೆ ಬಿಡ್ತಾ ಇಲ್ಲ. ತುಂಬಾ ಓವರ್ ಎಂಜಾಯ್ ಆಗ್ತೈತೆ. ಅದಕ್ಕೆ ಇವಾಗ ಇಲ್ಲಿ ಪಾನಿಪುರಿ ತಿನ್ನಕ್ ಬಂದಿದೀವಿ ಗೈಸ್. ಮಸಾಲ ಪುರಿ ಪಾನಿಪುರಿ ಏನಾದ್ರು ತಿನ್ಬಿಟ್ಟು ಅಲ್ಲಿ ಗೋಬಿ ಐತೆ, ಗೋಬಿ ಏನಾದ್ರು ತಿನ್ನೋಣ. 2 ಮಸಾಲೆ ಹೇಳಿದೀವಿ, ಬರುತ್ತೆ ಗೋಬಿ ಗೈಸ್. ಬಿಸಿ ಬಿಸಿ ಗೋಬಿ ಮತ್ತೆ ಮಸಾಲ ಪುರಿ ಬಂದಿದೆ. ಪವನ್ ಮಸಾಲ ಪುರಿ ತಿಂತಿದ್ದಾನೆ. ಹೊರಗಡೆ ಈ ಕಡೆ ಸೈಡ್ ಫುಲ್ ಮಳೆ ಬರ್ತಿದೆ. ಮಳೆ ಬೇಕಾದ್ರೆ ಈ ತರ ಚಾಟ್ಸ್ ತಿನ್ನೋ ಮಜಾನೇ ಬೇರೆ ಅಂತೇಳಿ, ಬಿಸಿ ಬಿಸಿ ಚಾಟ್ಸ್ ತಿನ್ನೋ ಮಜಾನೇ ಬೇರೆ. ಗೋಬಿ ಬೇಕಾ ಗೈಸ್? ನೋಡಿ ಎಷ್ಟು ಬಿಸಿ ಐತೆ, ಆವಿ ಹೆಂಗ್ ಬರ್ತೈತೆ. ಎಲ್ಲ ಇಲ್ಲೇ ಸ್ಟಾಪ್ ಆಗ್ತಾವ್ರೆ ಗೈಸ್. ನಾವು ಚೆನ್ನಾಗಿ ತಿನ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ. ಮಳೆ ಸ್ವಲ್ಪ ಕಮ್ಮಿ ಆಯ್ತು, ಸ್ವಲ್ಪ ಅಂದ್ರೆ ಫುಲ್ ಕಮ್ಮಿ ಆಯ್ತು. ಒಂದೊಂದ್ ಚೂರ್ ಅನಿತೈತೆ. ನಮ್ಮ ಎಕ್ಸ್ಪೆಕ್ಟೇಷನ್ ಇದೇ ಇದ್ದಿದ್ದು, ನಾವು ಓಡ್ಬೇಕಾರೆ ಈ ತರ ಸಿಂಪಲ್ ಆಗಿ ಅನಿತಾ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊ ಬಂದಿದ್ದು. ಅವಾಗ ನೋಡಿದ್ರೆ ಜೋರಾಗಿ ಬಂದ್ಬಿಡ್ತು. ಇವಾಗ ಒಂದ್ ಸಾಂಗ್ ಇಲ್ಲಿ ನೋಡಿ ಮುಂದೆ ಗರಿಗಳು ತೋರ್ಸ್ಲಿಲ್ಲ ಬಿಡು ನೀನು, ಅಲ್ಲಿ ಇನ್ನು ಮುಂದೆ ಬಿದ್ದಾವಲ್ಲ ತೋರ್ಸುವೆ. ನಾವು ಆ ಕಡೆಯಿಂದ ಬತ್ತಾ ರಾಮನಗರಕ್ಕೆ ಹೋಗೋಣ ಅಂತಾನೆ ಬಂದ್ವಿ. ಉದ್ದಕ್ಕೂ ಗರಿಗಳು ಎಲ್ಲ ಬಿದ್ದಿದ್ ನೋಡ್ಬಿಟ್ಟು ಯಾಕ್ ಬೇಕು ಗಾಳಿ ಬರ್ತಾ ಜಾಸ್ತಿ ಐತೆ ಅನ್ಬಿಟ್ಟು ಹೋಗ್ಲಿಲ್ಲ ಅಷ್ಟೇ. ಗೈಸ್ ನಾನು ಆಗ್ಲೇ ಹೇಳ್ದೆ ತಾನೆ, ಮರಗಳೆಲ್ಲ ಉಂಟ್ಕೊಬಿಟ್ಟವೆ. ಮರ ಬೀಳೋದ್ ಜಾಸ್ತಿ ಗಾಳಿ ಇದ್ದಾಗ ಅಂತ. ಇಲ್ಲಿ ನೋಡಿ ಒಂದ್ ಯಾವ್ದೋ ಮರ ಬಿದ್ದೈತೆ, ಅದಕ್ಕೆ ನಾವು ರಾಮನಗರದವರೆಗೂ ಹೋಗ್ಲಿಲ್ಲ. ನಾವ್ ಇದೇ ರೂಟಲ್ಲಿ ಬಂದ್ವಿ, ಅವಾಗ ಬಿದ್ದಿಲ್ಲ, ಇವಾಗ ಬಿದ್ದೈತೆ ನೋಡಿ. ಜೂಮ್ ಮಾಡು. ಅದಕ್ಕೆ ಮಳೆ ಬಂದಾಗಿಂತ ಜಾಸ್ತಿ ಗಾಳಿ ಇದ್ದಾಗ ಹೋಗ್ಬಾರ್ದು. ಈ ತರ ಮರ ಗಿಡಗಳು. ನೀನು ಆ ಮಾತು ಹೇಳ್ತಿದ್ದೆ ತಿರ್ಗ್ಸು ನನ್ ಕಡೆಗೆ. ಅವಾಗ್ಲೇ ಏನಂದ ಗೊತ್ತಾ, ಏನಾಗಲ್ಲ ಕಣೋ ಹೋಗ್ಬೋದು, ಹೋಗೋಣ ರಾಮನಗರಕ್ಕೆ. ಸುಮ್ನೆ ಬರಲಿ. ಅಲ್ಲಿ ಮುಂದೆನು ನಾವ್ ಬತ್ತಾನು 3-4 ಗರಿ ಬಿದ್ದವೆ. ಅವಾಗ್ಲೂ ಅದನ್ನ ನೋಡಿದ್ಮೇಲೆ ಹೇಳ್ತಾನೆ ರಾಮನಗರಕ್ಕೆ ಹೋಗೋಣ ಅಂತ.
ಬಂದ್ಬಿಟ್ಮೇಲೆ ನಿನ್ನಂತ ಫ್ರೆಂಡ್ಸ್ ಇದ್ರೇನೆ ಹಾಳಾಗೋದು. ಕೊಡಪ್ಪ ನಿನ್ನಂತವ್ರು ಇದ್ರು ತರ ಆಯ್ತು. ನನ್ನಂತವ್ರು ಇದ್ರೆ ಸೇಫ್ಟಿ ಫಸ್ಟ್ ನಾವು ನೋಡಿ ಅನಾಲಿಸಿಸ್ ಮಾಡಿ ಹೇಳ್ತೀವಿ ಬೇಡ ಸರಿ ಇಲ್ಲ ಅಂತ. ಅಲ್ಲಿ ನೋಡಿ ಇನ್ನು ಸಿಡ್ಲು ಗುಡುಗು ಹಂಗೆ ಆನ್ ಮಾಡ್ಕೊಂಡಿರು. ಅಲ್ಲಿ ಬಂತು ಇನ್ನೊಂದ್ 3-4 ಸತಿ ಇವ ಹಂಗೆ ಹಿಡ್ಕೊ. ಇನ್ನೂ 1-2 ಸತಿ ನೋಡು ಒಳ್ಳೆ ಫ್ಲಾಶ್ ತರ. ಅಷ್ಟೊತ್ತಿಂದ ಮಿಂಚು ನಿಲ್ತಾನೆ ಇಲ್ಲ ಅನ್ಕೊಳ್ಳಿ. ಇವಾಗ್ಲೇ ಅಲ್ಲಿ ಬಂತು ಮತ್ತೆ ಬಂತು. ಒಂದ್ ನಿಮಿಷಕ್ಕೆ 5-6 ಸತಿ ಮಿಂಚ್ತದೆ. ಲೋಬಿ ಮಕ್ಳ ಪಣಕ ಪಣಕ ಅಲ್ಲಿ ಮಿಂಚ್ ಹೆಂಗ್ ಹೊಡಿತೈತೆ. ಈ ಕ್ಯಾಸಾಪುರ ರೋಡ್ ಬೇರೆ, ಇವ್ರ ಊರ್ಗ್ ಹೋಗೋ ರೋಡ್ ಎಲ್ಲ ಒದ್ರೋಗೈತೆ. ಐತೆ. ಒಂದ್ ವಿಡಿಯೋನೇ ಮಾಡ್ಬಿಡ್ತೀನಿ ಬೇಡ. ಮಾಡ್ಬಿಟ್ಟು ಹಾಕು, ನಮ್ಗೂ ಒಳ್ಳೇದೇನೆ. ನೋಡಿ ಅಲ್ಲಿ ಮಿಂಚ್ ಹೆಂಗ್ ಬರ್ತೈತೆ ಅಂತ ನೋಡಿ, ರೋಡ್ ನೋಡಿ ಎಷ್ಟು ಹಾಳಾಗೈತೆ ಅಂತ. ರೋಡ್ ಚೆನ್ನಾಗೇ ಐತೆ. ಎಲ್ಲ ಕೂತುಗ್ಲು ಗುಂಡಿ ನೀರ್ ತುಂಬ. ಮಳೆ ಬಿದ್ದಿರೋದಕ್ಕೆ ನಿಮ್ಗೆ ಕಾಣಿಸ್ತೈತೆ. ಮಳೆ ಬೀಳ್ದಾರ ಇನ್ನೂ ನೋಡಕ್ ಆಗಲ್ಲ ಈ ರೋಡ್ನ. ರೋಡ್ ಚೆನ್ನಾಗೈತೆ. ಮಳೆ ಬಿದ್ದಿರೋದಕ್ಕೆ ಅಟ್ಲೀಸ್ಟ್ ಕಾಣಿಸ್ತಿಲ್ಲ, ಗುಂಡಿ ಇರೋದು ನೀರ್ ತುಂಬ್ಕೊಂಡೈತೆ. ಮಳೆ ಬಿದ್ದೋಗಿದ್ರೆ ಹಳ್ಳ ಕೊಳ್ಳ ಎಲ್ಲ ಹಂಗೆ ಹಳ್ಳ ಕಾಣಿಸೋದು. ಮೇ ಬಿ ಒಳಕಲ್ಲಲ್ಲಿ ನೀರ್ ಬಂದಿರುತ್ತೆ ಅನ್ಸುತ್ತೆ ಕಣ ನಾಳೆ. ಹೌದು, ಚೆನ್ನಾಗಿ ಬಿದ್ದೈತಲ್ಲ ಮಳೆ. ಹೋಗ್ಬೋದು. ಹೋಗ್ಬೇಕಾದ್ರೆ ಗೊತ್ತಾಯ್ತು. ಮುಂದೆಗಡೆ ಅವಾಗ್ಲೇ ಮರ ಬಿದ್ದಿತ್ತು. ಮರ ಅಲ್ಲ, ಗರಿಗಳು ಬಿದ್ದಿದ್ದು. ಎತ್ತಾಕ್ಬಿಟ್ಟವ್ರ. ಇಲ್ಲ ಮುಂದೆ ಸೇತುವೆ ದಾಟ್ ಆ ಕಡೆ. ಇಲ್ಲಿ ಇತ್ತು. ಸೇತುವೆ ದಾಟ್ ಆ ಕಡೆ ಕಣ. ಅಲ್ಲಿ ಹೊಗೆ ನೋಡು ಪವನ್. ನೋಡ್ದು ಹಬೆ. ಇನ್ನು ನೋಡಿ 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 ಗೈಸ್, ನಾವು ಹೋಯ್ತಾನೇನೆ ಇಲ್ಲೆಲ್ಲ ಗರಿ ಬಿದ್ದಿತ್ತು. ಇಲ್ಲಿ 2-3 ಗರಿ ಬಿದ್ದಿತ್ತು. ಅದಕ್ಕೆ ವಿಕಾಸ್ಗೆ ನಾನು ಹೇಳ್ದೆ ಹೋಗದ್ ಬೇಡ ಅಂತ. ಗರಿ ನೋಡಿದ್ಮೇಲೂ ಹಿಂಸೆ ಮಾಡಿ ಗರಿ ಬಿದ್ದೈತೆ ಕಣೋ ಅಂತ ತೋರಿಸ್ತಾ ಇದೀನಿ. ಗರಿ ಅಲ್ವೇನಾ ನಡಿಯ ಅಂತ. ಇಲ್ಲಿ ಸಮುದ್ರ. ಗರಿ ಎಲ್ಲ ಏನಾಗಲ್ಲ ಗೈಸ್, ನೀವು ಮರ ಬಿದ್ರೆ ಒಳ್ಳೆ ಮಳೆ ಅಡ್ವೆಂಚರ್ ಮಾಡ್ಕೊಂಡ್ ಬಂದು ಅಲ್ವಾ ಪವನ್. ಹೋಗಿದ್ದೆ ಒಳ್ಳೆ ಸ್ವಲ್ಪ ದೂರ ಆಫ್ ರೋಡ್ ಕಾರ್ ಇದ್ದಿದ್ರೆ. ಇನ್ನು ಚೆನ್ನಾಗಿರೋದು. ಮಾನ್ಸೂನ್ ಅಲ್ಲಿ ಒಂದು ಆಫ್ ರೋಡ್ ರೈಡ್ ಮಾಡ್ಬೇಕು ಗೈಸ್. ನನಗೆ ಇವಾಗ ಈ ಮಳೆಲಿ ಕಾರ್ ಓಡಿಸಿದ್ಮೇಲೆ ಅನ್ಸ್ತೈತ ಮಾನ್ಸೂನ್ ರೈಡ್ ಅಂದ್ರೆ ಕಾರಲ್ಲಿ ಮಾಡೋಣ, ಯಾವ್ದಾರು ಆಫ್ ರೋಡ್ ಕಾರಲ್ಲಿ ಗಾಡಿಗಿಂತ ಮಜ್ಜಾ ಇರುತ್ತೆ. ಇದೇ ಇವಾಗ ಆಫ್ ರೋಡ್ ಇದ್ದಿದ್ರೆ ಮಳೆ ಹೋಯ್ತಾ ಇದ್ರೆ ಎಷ್ಟು ಚೆನ್ನಾಗಿರೋದು ಫೀಲು. ರೋಡ್ ಆಫ್ ರೋಡ್ ತರ. ಹೌದು, ನಾವ್ ಬಂದಿದ್ರು ಹಂಗೆ ಇತ್ತು. ಸ್ವಲ್ಪ ಇವಾಗ ಸರ ಇತ್ತು ಒಂಚೂರು. ಅಲ್ಲೆಲ್ಲ ವಿಡಿಯೋ ಮಾಡ್ತಿದ್ ತೋರಿಸಿದ್ನ ಅದು ಆಫ್ ರೋಡ್ ತರನೇ ಇತ್ತು. ಈ ಟೈಮಲ್ಲಿ ಒಳ್ಳೆ ಮುಂಗಾರು ಮಳೆ ಸಾಂಗ್ ಹಾಕೋ ಹೋಗ್ತಾ ಇದೀನಿ ಗೈಸ್. ಒಳ್ಳೆ ಫೀಲ್ ಐತೆ ಮಳೆಯಲ್ಲಿ. ಗೈಸ್ ವಾಪಸ್ಸು ರೌಂಡ್ ಹೊಡ್ಕೊಂಡು ಮನೆಗೆ ಬಂದ್ಬಿಟ್ಟು ಇವಾಗ ಕಾರ್ನ ಪಾರ್ಕಿಂಗ್ ಹಾಕಿದ್ದೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಬೈ ಬಾಯ್. ನಿಮ್ಮೂರಲ್ಲೂ ಮಳೆ ಹೋಯ್ದಿದ್ರೆ ಕಮೆಂಟ್ ಹಾಕಿ ಗೈಸ್, ಯಾವ್ಯಾವ ಊರಲ್ಲಿ ಮಳೆ ಹೋಯ್ತು ಅಂತ ನಾನು ನೋಡ್ಬಿಟ್ಟು ತಿಳ್ಕೊತೀನಿ ಕಮೆಂಟ್ ಸೆಕ್ಷನಲ್ಲಿ. ಬೈ.